ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ನಿಮ್ಮ ಮಕ್ಕಳ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರ್ತಾ ಇಲ್ವಾ? ಅಥವಾ ಎಷ್ಟೆಷ್ಟೇ ಒಳ್ಳೆ ಸಂಬಂಧಗಳನ್ನ ಹುಡುಕಿ ತಂದ್ರೂ ಕೂಡ ನಿಮ್ಮ ಮಗ ಆಗಿರ್ಬೋದು, ಮಗಳು ಆಗಿರ್ಬೋದು, ಮದುವೆಗೆ ಒಪ್ಕೊಳ್ತಾ ಇಲ್ವಾ? ಹಾಗಾದ್ರೆ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಯಾವ್ದಾವ್ದೋ ಪೂಜೆಗಳನ್ನು ಮಾಡಿದ್ರು ಕೂಡ ಕಂಕಣ ಭಾಗ್ಯ ಬರದೆ ತಂದೆ ತಾಯಿಗಳು ಬಹಳಷ್ಟು ನೊಂದುಕೊಳ್ತಾ ಇದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಮದುವೆ ಕಂಕಣ ಭಾಗ್ಯಗಳು ಬಾರದೇ ಇರುವಂತಹ ಜನರಿಗೆ ಯಾವ ರೀತಿ ಇದನ್ನ ಸರಿಪಡಿಸ್ಕೋಬಹುದು ಅಥವಾ ಯಾವ ರೀತಿ ಇದನ್ನ ಪರಿಹಾರ ಮಾಡಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಕಂಕಣ ಭಾಗ್ಯ ಅಥವಾ ಮದುವೆ ಭಾಗ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಘಟ್ಟ ಆಗಿರಬಹುದು. ಆದ್ರೆ ಈಗಿನ ಕಾಲದಲ್ಲಿ ಎಷ್ಟೇ ಪ್ರಯತ್ನಗಳನ್ನ ಪಟ್ಟರು ಕೂಡ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರ್ತಾ ಇಲ್ಲ, ಮದುವೆ ಭಾಗ್ಯಗಳನ್ನದು ಬರ್ತಾ ಇಲ್ಲ. ಎಷ್ಟೇ ವರಗಳಾಗಿರ್ಬೋದು, ವಧುಗಳಾಗಿರ್ಬೋದು, ಎಷ್ಟೇ ಸಂಬಂಧಗಳನ್ನ ನೋಡಿದ್ರು ಕೂಡ ಕೆಲವರಿಗೆ ಅದು ಇಷ್ಟ ಆಗುತ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಸಮಸ್ಯೆಗಳಿದ್ರೆ ವೀಕ್ಷಕರೇ, ನೀವು ಈ ರೀತಿಯಾಗಿರುವಂತಹ ಒಂದು ತಂತ್ರಸಾರಗಳನ್ನು ಮಾಡಬಹುದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ಒಂದು ಅರಿಶಿಣದ ಬಟ್ಟೆಯನ್ನು ತಗೊಳ್ಬಹುದು ಅಥವಾ ಬಿಳಿ ಬಣ್ಣದ ಬಟ್ಟೆಗೆ ಅರಿಶಿಣವನ್ನು ಹಾಕಿ ಅದನ್ನ ಸಿದ್ಧಪಡಿಸಿಕೊಂಡು ಒಂದು ಅರಿಶಿಣದ ಒಂದು ಹಿಡಿ ಅರಿಶಿಣವನ್ನ ಉಂಡೆಯನ್ನಾಗಿ ಮಾಡಿ ಆ ಒಂದು ಬಿಳಿ ಬಟ್ಟೆಯಲ್ಲಿ ಅಥವಾ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ನೀವದನ್ನ ಕಂಕಣವಾಗಿ ನಿಮ್ಮ ಕೈಗೆ ಕಟ್ಕೊಳ್ಬಹುದು. ಈ ರೀತಿ ಕಟ್ಕೊಂಡಿದ್ದೆ ಅಂತ ಆದ್ರೆ ಖಂಡಿತವಾಗೂ ಮದುವೆ ಭಾಗ್ಯಗಳು, ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತದೆ. ಇದಾದ ನಂತರ ಪ್ರತಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದಿನನಿತ್ಯ ಕರ್ಮ ಕಾರ್ಯಗಳನ್ನು ಎಲ್ಲಾ ರೀತಿಯಲ್ಲಿ ಮಾಡಿ ತುಳಸಿ ಕಟ್ಟೆಗೆ ಪೂಜೆಗಳನ್ನ ಮಾಡೋದ್ರಿಂದ ನಿಮ್ಮ ಕಂಕಣ ಭಾಗ್ಯದ ಇರತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗ್ತದೆ. ಮತ್ತು ಯಾವುದಾದ್ರೂ ಒಂದು ಬೇರೆಯವರ ಮದುವೆ ಸಮಾರಂಭಕ್ಕೆ ಹೋಗಿ ಆದ ನಂತರ ಅಲ್ಲಿ ಭತ್ತದ ಅರಳನ್ನ ಹಿಂದೆ ಎಸೆಯೋ ಒಂದು ಸಂಪ್ರದಾಯ ಇದೆ. ಈ ಸಂಪ್ರದಾಯದಲ್ಲಿ ಸಿಕ್ಕಿರತಕ್ಕಂಥ ಒಂದು ಭತ್ತದ ಅರಳನ್ನ, ಒಂದು ಕಾಳನ್ನ ತೆಗೆದು ನಿಮ್ಮ ಬಾಯಲ್ಲಿ ನೀವು ಹಾಕೊಂಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಇದನ್ನ ಮಾಡೋದ್ರಿಂದ ಮನೆಯಲ್ಲಿರತಕ್ಕಂಥ ಕಂಕಣ ಭಾಗ್ಯಗಳು, ಸಮಸ್ಯೆಗಳು, ಯಾವುದೇ ರೀತಿಯಾದಂತಹ ವಿಚಾರಗಳಿದ್ರೂ ಕೂಡ ಎಲ್ಲವೂ ಕೂಡ ಶಾಶ್ವತವಾಗಿ ದೂರ ಆಗಿ ನಿಮಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಯೋಗಿ ಭವಿಷ್ಯ ಅನ್ನುವಂಥ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.